ನಾಡ ಕಚೇರಿ ಆಪರೇಟರ್ ಪಂಕಜ ಬದಲಾವಣೆಗೆ ರೈತರ ಪಟ್ಟು. ಮಧ್ಯವರ್ತಿಗಳ ಜೊತೆ ಸೇರಿ ರೈತರಿಗೆ ಅನ್ಯಾಯ ಆರೋಪ. ಅಲ್ಲಿ ನೇರವಾಗಿ ರೈತರಿಗೆ ಏನು ಅವರು ದಾಖಲೆ ತಂದ್ಕೊಡ್ತಾ ಇಲ್ಲ. ನನ್ನ ಹಣ ಕಟ್ಟಿಸ್ಕೊಂಡ್ರು ಅವರು ಸರ್ಕಾರದ ನಿಯಮಬದ್ಧವಾಗಿ ಒಂದು ಚೀಟಿ ಏನು ತಂದ್ಕೊಡೋದಿಲ್ಲ. ಕಸಬಾ ನಾಡ ಕಚೇರಿ ಆಪರೇಟರ್ ಪಂಕಜ ಎಂಬುವವರು ರೈತರ ಅರ್ಜಿಗಳನ್ನ ಸರಿಯಾಗಿ ನಮೂದಿಸದೆ ಬೇರೆಯವರ ಹೆಸರು ಹಾಕಿ ಅನಾಗತ್ಯವಾಗಿ ಹಣ ವ್ಯಯ ಮಾಡುವ ಜೊತೆಗೆ ಯಾವುದೇ ಸ್ವೀಕೃತಿ ನೀಡದೆ ಬಿಳಿ ಚೀಟಿ ನೀಡಿ ಮಧ್ಯವರ್ತಿಗಳ ಜೊತೆ ಶಾಮೀಲಾಗಿದ್ದಾರೆ. ಆ ಮೂಲಕ ರೈತರ ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಕೂಡಲೇ ಇವರನ್ನ ಬೇರೆಡೆಗೆ ವರ್ಗಾವಣೆ ಮಾಡಬೇಕೆಂದು ರಾಜ್ಯ ರೈತ ಸಂಘದ ಮುಖಂಡರು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟಿಸಿ ಪಟ್ಟು ಹಿಡಿದ ಘಟನೆ ನಡೆದಿದೆ. ಗುಬ್ಬಿ ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಮಾತನಾಡಿ, ಸಕಾಲದಲ್ಲಿ ಅರ್ಜಿ ಸಲ್ಲಿಸಲು ಬಡ ರೈತರು ಸರತಿ ಸಾಲಿನಲ್ಲಿ ನಿಂತು ಅರ್ಜಿ ನೀಡುತ್ತಾರೆ. ಆದರೆ ಅವುಗಳನ್ನ ತೆಗೆದುಕೊಳ್ಳಲ್ಲ. ಬದಲಿಗೆ ಮಧ್ಯವರ್ತಿಗಳು ನೇರವಾಗಿ ಒಳಗಡೆ ಹೋಗಿ ನೀಡಿದ್ರೆ ಆರಾಮಾಗಿ ತೆಗೆದುಕೊಳ್ತಾರೆ. ರೈತರನ್ನ ಕಡೆಗಣಿಸಿ ಸಾಕಷ್ಟು ಸಮಯ ಕಾಯಿಸುವ ನಾಡ ಕಚೇರಿ ಆಪರೇಟರ್ ಅನ್ನ ಕೂಡಲೇ ಬೇರೆ ಹೋಬಳಿಗೆ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದ್ರು. ಅಲ್ಲಿ ನೇರವಾಗಿ ರೈತರಿಗೆ ಏನು ಅವರು ದಾಖಲೆ ತಗೊಡ್ತಾ ಇಲ್ಲ. ನನ್ನ ಹಣ ಕಟ್ಟಿಸ್ಕೊಂಡ್ರು ಅವ್ರೊಂದ್ ಚೀಟಿ ಕೊಡ್ತಾರೆ. ಆ ಚೀಟಿಲಿ ಬರೀ ಬರ್ದ್ಬಿಟ್ಟು ಕೊಡ್ತಾರೆ. ನೋಡಿ ಇಲ್ಲೇ ಇದೆ ನೋಡಿ, ಈ ರೀತಿ ಬರ್ಕೊಡ್ತಾರೆ. ಅವರು ಸರ್ಕಾರದ ನಿಯಮಬದ್ಧವಾಗಿ ಒಂದ್ ಚೀಟಿ ಏನು ತಕ್ಕೊಡೋದಿಲ್ಲ. ಅವ್ರು ಯಾವಾಗ ಹೆಂಗ್ ಕೊಡ್ತಾರೆ ಇದು ಹೇಳಿದ್ದು. ಅವರು ಸರ್ಕಾರದಿಂದ ನಾನು ಇನ್ಕಮ್ ಸರ್ಟಿಫಿಕೇಟ್ ಕಟ್ತೇನೆ, ಒಂದ್ ಯಾವ ದಾಖಲೆ ಬರ್ಬೇಕು ನಮ್ಗೆ. ಆ ದಾಖಲೆ ಯಾವ ಸಾರ್ವಜನಿಕರ ಕೈಗೂ ಕೊಡ್ತಾ ಇಲ್ಲ. ನಾವ್ ಏನೇ ಅರ್ಜಿ ಹಾಕಿರೋ ಅವ್ರೊಂದ್ ಬಿಳಿ ಚೀಟಿ ಕೊಡೋದ್ ಬಿಟ್ರೆ ಏನೂ ಕಲ್ತಿಲ್ಲ. ಅದಕ್ಕೆ ತಾವು ನಾವೆಲ್ಲಾ ರೀತಿನಲ್ಲೂ ಮೇಡಮ್ ಸಕಾಲ ಕೇಂದ್ರದಲ್ಲಿ ಅರ್ಜಿ ಹಾಕ್ತಿವಲ್ಲ ಮೇಡಮ್, ಅವ್ರು ಏನ್ ಕೊಡ್ಬೇಕು ಹೇಳಿ ನಮ್ಗೆ? ಅವ್ರು ಏನು ಕೊಡಲ್ಲ, ನಂಬರ್ ಬರ್ದ್ಬಿಟ್ಟು ವೈಟ್ ಚೀಟಿ ಕೊಡ್ತಾರೆ. ಅದನ್ನ ನೇರವಾಗಿ ಕೊಡ್ಬೇಕು. ಅವ್ರು ಯಾರು ನಿಮ್ದೇನು ಸರ್ಕಾರದ ಎಲ್ಲ ನಾಮಿನೇಟ್ ಅಲ್ಲಿ ಕೊಡ್ಬೇಕು, ಅದನ್ನ ಕೊಡ್ಬೇಕು. ಬಟ್ ಅವರು ಅದನ್ನ ನಾವು ಅವತ್ತು ಕೂಡ ನಿಮ್ಗೆ ಗಮನಕ್ಕೆ ತರ್ತಾ ಇರೋದ ಅಲ್ಲಿರೋ ಸಮಸ್ಯೆ ಏನು, ಮಧ್ಯವರ್ತಿಗಳು ಬರೀ ಒಳಗೆ ಒಬ್ಬೊಬ್ರು 5-5 ಚೀಟಿ ಬರ್ಕೊಡ್ತಾರೆ. 5 ಚೀಟಿ ಬರ್ಕೊಡ್ತಾರೆ. 5 ಚೀಟಿ ಬರ್ಕೊಟ್ಟಿದ್ದನ್ನ ರೈತರು 20 ಜನ ಆಚೆಗೆ ನಿಂತಿರ್ತಾರೆ. ಒಬ್ರು ಆಗಲ್ವಾಡಿ ಮೂಲಗಳು ಅಥವಾ ಇಲ್ಲಿ ಕಸ್ಬಾ ಅಲ್ಲ ಲಾಸ್ಟ್ ಮೂಲವರು ಯಾರೋ ಬಂದಿರ್ತಾರೆ. ರೈತರುಗಳು ಏನೋ ಸಮಸ್ಯೆ ಇಟ್ಕೊಂಡು ಅವ್ರುಗಳು ಅಲ್ಲೇ ನಿಂತಿರ್ತಾರೆ. ಒಳಗೆ ಕೆಲಸ ನಡೀತಿರ್ತದೆ. ಅವರು ಮುಂದ್ ನಮ್ ಚೀಟಿ ಇರ್ತಾರೆ, ಹಿಂದೆ ಬೇರೆ ಚೀಟಿ ಕೆಲಸ ಮಾಡ್ತಾರೆ. ಇದು ನಿಮ್ ಗಮನಕ್ಕೆ ತಂದಿದೀವಿ. ತಾವು ಅದನ್ನ ನಾವ್ ಹೇಳಿದ್ರಲ್ಲ, ಸಾರ್ವಜನಿಕರು ಅಲ್ಲಿ ಏನೂ ಸವಲತ್ತಿಲ್ಲ. ಒಬ್ರು ವಯಸ್ಸಾದ್ರೆ 90 ವರ್ಷ ಆದ್ರೆ ಒಂದ್ ಏನ್ಕಾರ ಬಂದಿರ್ತಾರೆ, ಅವ್ರು ಕೂತ್ಕೊಳ್ಳಕ್ ಜಾಗ ಇಲ್ಲ. ವ್ಯವಸ್ಥೆ ಸ್ವಲ್ಪ ಮಾಡ್ಕೊಡಿ ಮೇಡಮ್. ಇನ್ನು ರೈತ ಸಂಘದ ಮುಖಂಡ ಯತೀಶ್ ಮಾತನಾಡಿ, ಗುಬ್ಬಿ ತಾಲೂಕಿನಲ್ಲಿ ಜಮೀನು ಪಡೆದು ಬೇರೆ ಜಿಲ್ಲೆಗಳಲ್ಲಿ ವಾಸವಿರುವ ನಮ್ಮ ರೈತರನ್ನ ಕರೆಸಿ ನಾವೇ ಮುಂದೆ ನಿಂತು ಅರ್ಜಿ ಸಲ್ಲಿಸಿದ್ರೆ ಇಲ್ಲಿನ ಆಪರೇಟರ್ನ ಕೈ ತಪ್ಪಿನಿಂದ ರೈತರು ಸಾವಿರಾರು ರೂಪಾಯಿಗಳ ಹಣವನ್ನ ಕಳೆದುಕೊಳ್ಳುವ ಜೊತೆಗೆ 6 ತಿಂಗಳ ಕಾಲ ಕಚೇರಿಗೆ ಅಲೆದಾಡುವ ದುಸ್ಥಿತಿ ಎದುರಾಗಿದೆ. ಇದಕ್ಕೆ ಯಾರು ಹೊಣೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರು ಹಕ್ಕು ಪಡೆಯೋರ್ದ ಬೇರೆ ಹೆಸರು ಹಾಕಿ ನಮ್ದೇ ಬೇರೆ ಹಾಕ್ಬಿಟ್ಟವ್ರಲ್ಲ. ಅವ್ರು ಕೊಟ್ಟಾಗಿರ್ತಾರೆ ಹೊರಗಡೆ. ನಾವೇನು ಹಾಕೊಡ್ತಾರೆ ಕೊಟ್ರೆ ಫ್ರಂಟ್ ಕಾಪಿ ಕರೆಕ್ಟಾಗಿ ಕೊಡ್ತಾರೆ, ಒಳಗಡೆ ಹಾಕಿರೋ ಕಾಪಿ ತಪ್ಪಿರುತ್ತೆ. ಇದಕ್ಕೆ ಯಾರು ಜವಾಬ್ದಾರಿ? 6 ತಿಂಗಳು ವೇಟ್ ಮಾಡಿ ಸರ್ವೆಗೆ ಎಲ್ಲ ದರ್ಖಾಸ್ತ್ ಹೋಗಿರೋ ಅಂತ ಹೇಳ್ಬಿಟ್ಟು ಮೊನ್ನೆ ಬಂದು ಆಟೆಗೆ ಹೋದ್ರೆ ನಿಮ್ಗೆ ಜಿಲ್ಲೆಲ್ಲ ಕಟ್ಟಿ ಮತ್ತೆ ನಾವು ಮತ್ತೆ 1,000 ರೂಪಾಯಿ ತಿಳ್ಕೊಂಡಿದ್ದೀವಿ. ಯಾರು ಜವಾಬ್ದಾರಿ ಮೇಡಮ್? ನಾವೇನು ಆಪರೇಟ್ ಮಿಸ್ಟೇಕ್ ಆದ್ರೆ ಅವ್ರು ಕ್ಯಾನ್ಸಲ್ ಆಗ್ಲಿ ದಯವಿಟ್ಟು. ಇದು ಒಂದೇ ಅಂತಲ್ಲ, ನಾವೆಷ್ಟು ಕೇಳಿ ಮೇಡಮ್, ಒಂದ್ ಇನ್ಶಿಲ್ ಹಾಕಲ್ಲ, ಒಂದ್ ಹೆಸರು ಕರೆಕ್ಟಾಗಿ ಟೈಪ್ ಮಾಡಲ್ಲ. ಆಮೇಲೆ ಏನು ಕುತ್ಕೊಬೇಕಲ್ಲಿ? ನಾವು ಸೊಳ್ಳೆ ಕೊಡ್ಸ್ಕೊಂಡು ಗಂಟೆ ನಿಂತ್ಕೊಂಡು ಎಷ್ಟು ಜನ ನಿಂತ್ಕೊಂತಾರೆ? ಇನ್ನು ಇದೇ ವೇಳೆ ರೈತರು ಆರೋಪ ಮಾಡುವ ಮಧ್ಯೆಯೇ ರೈತರ ಮಾತಿಗೆ ಧ್ವನಿಗೂಡಿಸಿದ ಗ್ರೇಡ್ 2 ತಹಸೀಲ್ದಾರ್ ಶಶಿಕಲಾ, ನಮ್ಮ ಆಪರೇಟರ್ ತಪ್ಪು ಮಾಡ್ತಿದ್ದಾರೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಎಂಬುದು ನನಗೂ ತಿಳಿದಿದೆ. ನಾನು ಕೂಡ ಖುದ್ದು ಹಲವು ಬಾರಿ ತಿಳಿಸಿದ್ದೇನೆ, ಆದ್ರೂ ಸಮಸ್ಯೆ ಬಗೆಹರಿತಾ ಇಲ್ಲ. ನಾಡ ಕಚೇರಿ ಆಪರೇಟರ್ ಬದಲಾಯಿಸಲು ನಾನು ಗ್ರೇಡ್ 1 ತಹಸೀಲ್ದಾರ್ ಅವರಿಗೆ ಮತ್ತೊಮ್ಮೆ ತಿಳಿಸಿ ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಯಾರಿಂದ ಏನ್ ಸಮಸ್ಯೆ ಆಗಿದೆ ನೀವು ದಯವಿಟ್ಟು ಬೇಕಾದ್ರೆ ರೈಟಿಂಗ್ ಇನ್ನು ಇದೇ ವೇಳೆ ಗ್ರೇಡ್ 2 ತಹಸೀಲ್ದಾರ್ ಶಶಿಕಲಾ ಮತ್ತು ಎಡಿಎಲ್ಆರ್ ತಿಮ್ಮಯ್ಯ ಅವರಿಗೆ ಮನವಿಯನ್ನ ಸಲ್ಲಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕಾಗಿ ಆಗ್ರಹ ಮಾಡಿದ್ದಾರೆ.
ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.